ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗತ ವೈಭವ ಮೆರೆದಿದ್ದ ಡಬಲ್ ಡೆಕ್ಕರ್ ಬಸ್ಗಳನ್ನು ಮತ್ತೆ ನಗರದಲ್ಲಿ ಕಾಣುವ ಕನಸು ಕಂಡಿದ್ದಂತಹ ಬೆಂಗಳೂರಿಗರಿಗೆ ನಿರಾಸೆ ಉಂಟಾಗಿದೆ. ಇನ್ನು ಮುಂದೆ ಮತ್ತೆ ನಗರದ ರಸ್ತೆಗಳಲ್ಲಿ ಕನಸಿನ ಡಬಲ್ ಡೆಕ್ಕರ್ ಬಸ್ಗಳು ರಸ್ತೆಗೆ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ನೀವೇ ನೋಡಿ. ಬೆಂಗಳೂರಿಗರ ಬಹುದಿನಗಳ ಕನಸು ಭಗ್ನ. ಡಬಲ್ ಡೆಕ್ಕರ್ ಬಸ್ಸು ರಸ್ತೆಗಿಳಿಯಲ್ಲ. ಟೆಂಡರ್ ಕರೆಯದಿರಲು ಬಿಎಂಟಿಸಿ ಪ್ಲಾನ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದೊಂದು ಕಾಲವಿತ್ತು. 80-90ರ ದಶಕಗಳಲ್ಲಿ ಆ ಬಸ್ಸುಗಳು ರಸ್ತೆಗಿಳಿದ್ರೆ ಅದೇನೋ ವೈಭವ. ಆ ಬಸ್ಸುಗಳಲ್ಲಿ ಬೆಂಗಳೂರು ಸುತ್ತೋದು ಅದ್ಭುತ ಅನುಭವ. ಅದರಲ್ಲೂ ನಗರದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನ ಆ ಬಸ್ನ ಮೇಲೆ ಕುಳಿತು ನೋಡೋಕೆ ಅಂತಾನೆ ಬೇರೆ ಬೇರೆ ಭಾಗಗಳಿಂದ ನಗರಕ್ಕೆ ಜನ ಬರ್ತಾ ಇದ್ರು. ಕಾಲಕ್ರಮೇಣ ಆ ಬಸ್ಸುಗಳು ಕಣ್ಮರೆಯಾಗಿ ವೈಭವವು ಮರೆಯಾಗಿಯೇ ಬಿಟ್ಟಿತ್ತು. ಆದರೆ ನಗರದಲ್ಲಿ ಮತ್ತೆ ಆ ಕ್ಷಣಗಳನ್ನ ವಾಪಸ್ ತರುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಿಗಮ ಪ್ರಯತ್ನ ಪಟ್ಟಿತ್ತು. ಆದರೆ ಯಾಕೋ ಏನೋ ಕಾಲವೇ ಕೂಡಿ ಬರದೆ ಕೊನೆಗೂ ಕನಸು ಕನಸಾಗೆ ಉಳಿಯುವಂತಾಯ್ತು. ಹೌದು, ಡಬಲ್ ಡೆಕ್ಕರ್ ಬಸ್ಗಳನ್ನ ರಸ್ತೆಗಿಳಿಸುವ ಸಂಬಂಧ ಇಲ್ಲಿಯ ತನಕ 3 ಬಾರಿ ಟೆಂಡರ್ ಆಹ್ವಾನ ಮಾಡಲಾಗಿದೆ. ಆದರೆ ಈವರೆಗೂ ಯಾವ ಕಂಪನಿಯೂ ಟೆಂಡರ್ನಲ್ಲಿ ಭಾಗಿಯಾಗಿಲ್ಲ. ನಿಗಮದ ನಿರೀಕ್ಷೆಯಂತೆ ಟೆಂಡರ್ನಲ್ಲಿ ಬಿಡ್ ಮಾಡೋಕೆ ಸಂಸ್ಥೆಗಳು ಸಿದ್ಧವಿಲ್ಲ. ಭಾಗವಹಿಸಿದ್ದ ಕೆಲವು ಬಿಡ್ದಾರರು ಪ್ರತಿ ಕಿಲೋಮೀಟರ್ಗೆ 96 ರೂಪಾಯಿ ದರವನ್ನ ಪ್ರಸ್ತಾಪಿಸಿದ್ರು. 96 ರೂಪಾಯಿಗೆ ನೀಡಿ ಡಬಲ್ ಡೆಕ್ಕರ್ ಬಸ್ಗಳನ್ನ ಓಡಿಸಿದ್ದೆ ಭಾರೀ ನಷ್ಟವಾಗುವ ಸಾಧ್ಯತೆ ಇರೋದ್ರಿಂದ ಯೋಜನೆ ಕೈಬಿಡಲು ನಿಗಮ ತೀರ್ಮಾನಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗರ 16 ವರ್ಷಗಳ ಕನಸಿಗೆ ಬಿಎಂಟಿಸಿ ಎಳ್ಳು ನೀರನ್ನು ಬಿಟ್ಟಿದೆ. ಹೌದು, ಅದು ಡಬಲ್ ಡೆಕ್ಕರ್. 16 ವರ್ಷಗಳಿಂದ ಬೆಂಗಳೂರಿಗೆ ಮತ್ತೆ ಐತಿಹಾಸಿಕ ದಿನಗಳಲ್ಲಿ ಓಡಾಟವನ್ನು ಮಾಡಿದಂಥ ಡಬಲ್ ಡೆಕ್ಕರ್ ಬರುತ್ತೆ ಅನ್ನುವಂಥ ಕನಸು ಕಟ್ಕೊಂಡಿದ್ದಂಥ ಬೆಂಗಳೂರಿಗರಿಗೆ ಇನ್ನು ಮುಂದೆ ನಾವು ಡಬಲ್ ಡೆಕ್ಕರನ್ನು ತರೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಬಿಎಂಟಿಸಿ ಆಡಳಿತ ಮಂಡಳಿ ನೀಡಿದೆ. ಅರೆ ಏನಾಯಿತು, ಯಾಕಿಂತ ನಿರ್ಧಾರ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನು ಬಿಎಂಟಿಸಿಗೆ ವಜ್ರಾ ಬಸ್ ಈಗಾಗಲೇ ಭಾರಿ ಹೊರೆಯಾಗಿ ಪರಿಣಮಿಸಿದ್ದು, ಇದರೊಂದಿಗೆ ಡಬಲ್ ಡೆಕ್ಕರ್ ಬಸ್ಗಳು ನಿಗಮಕ್ಕೆ ಮತ್ತಷ್ಟು ಆರ್ಥಿಕ ಸಮಸ್ಯೆಯಾಗಿ ಪರಿಣಮಿಸುವ ಸಾಧ್ಯತೆಯೂ ಹೆಚ್ಚಾಗಿತ್ತು. ಹವಾನಿಯಂತ್ರಿತ ರಹಿತ ಬಸ್ಗಳಾಗಿರೋದ್ರಿಂದ ಈ ಬಸ್ಗಳಿಂದ ಹೆಚ್ಚಿನ ಆದಾಯ ನಿರೀಕ್ಷೆ ಇಲ್ಲ. ಆದ್ದರಿಂದ ಸಾಮಾನ್ಯ ದರವನ್ನೇ ನಿಗದಿಪಡಿಸಬೇಕಾಗಿತ್ತು. ಡಬಲ್ ಡೆಕ್ಕರ್ ಬಸ್ಗಳನ್ನ ಖರೀದಿಸಿದ್ರೆ ಸಂಸ್ಥೆಗೆ ಲಾಭದ ಬದಲು ಮತ್ತಷ್ಟು ಹೊರೆಯಾಗುವ ಆತಂಕದಿಂದಾಗಿ ಬಸ್ ಖರೀದಿಸಲು ನಿಗಮ ಮುಂದಾಗಿಲ್ಲ. ಇನ್ನು ಬಿಎಂಟಿಸಿಯ ಈ ನಿರ್ಧಾರಕ್ಕೆ ಕಾರಣ, ಬಸ್ಸನ್ನು ತೆಗೆದುಕೊಳ್ಬೇಕು ಅಂತ 16 ಬಾರಿ ಬಿಡ್ ಮಾಡಿದರೂ ಕೂಡ ಕಂಪನಿಗಳು ಮುಂದೆ ಬರದೇ ಇರುವಂಥದ್ದು. ಈಗಾಗಲೇ ಅನೇಕ ಬಾರಿ ಕಂಪನಿಗಳನ್ನು ಬಿಡ್ಗಾಗಿ ಆಹ್ವಾನ ಮಾಡಿದರೂ ಕೂಡ ಬಿಎಂಟಿಸಿ ದರ ಜೊತೆಗೆ ಕಂಪನಿಗಳು ರೇಟನ್ನು ಫಿಕ್ಸ್ ಮಾಡಬೇಕಿದ್ದಂಥ ದರಕ್ಕೂ ಸಾಕಷ್ಟು ವ್ಯತ್ಯಾಸ ಇದ್ದಂಥ ಕಾರಣಕ್ಕಾಗಿ ಕಂಪನಿಗಳು ಲಾಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬರ್ತಿರಲಿಲ್ಲ. ಇನ್ನು ಕಂಪನಿಗಳು ನಿರ್ಧಾರ ಮಾಡುವಂಥ ಅಥವಾ ಕಂಪನಿಗಳು ಬಿಡ್ ಮಾಡುವಂಥ ದರಕ್ಕೆ ಏನಾದರೂ ಬಸ್ಸನ್ನು ಓಡಿಸಬೇಕಾದ್ರೆ ನಮ್ಮ ಮೇಲೆ ಮತ್ತಷ್ಟು ಒತ್ತಡ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಟ್ಟಾರೆ ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟನ್ನೇ ನಾವು ಕೈ ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಿಎಂಟಿಸಿ ಬಂದಿದೆ. ಸೊ ಅದೇ ಕಾರಣಕ್ಕಾಗಿ 16 ವರ್ಷಗಳ ಕನಸು ಏನಿತ್ತು, ಆ ಕನಸು ಇವತ್ತು ಬೆಂಗಳೂರಿಗರಿಗೆ ನುಚ್ಚು ನೂರು ಆಗುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಯೋಜನೆ ಕೈಬಿಡೋಕೆ ಕಾರಣಗಳನ್ನ ನೋಡೋದಾದ್ರೆ, ಕಂಪನಿಗಳು ಬಿಡ್ನಲ್ಲಿ ಭಾಗಿಯಾಗದೇ ಇರೋದು, ಭಾಗಿಯಾದ ಕಂಪನಿಗಳ ಬೇಡಿಕೆಗೆ ತಕ್ಕಂತೆ ಹಣ ನೀಡಲು ನಿಗಮಕ್ಕೆ ಸಾಧ್ಯ ಆಗದೇ ಇರೋದು, ಒಂದೊಮ್ಮೆ ಕೇಳಿದಷ್ಟು ಹಣ ನೀಡಿ ಬಸ್ ತಂದ್ರೆ ಹೊರೆ ಹೆಚ್ಚಾಗುವ ಭೀತಿ ಇದೆ. ಸಾಮಾನ್ಯ ಬಸ್ಗಳಿಗಿಂತಲೂ ಹೆಚ್ಚಿನ ಟಿಕೆಟ್ ದರ ನಿಗದಿ ಮಾಡಬೇಕಾದ ಸವಾಲು, ಆಯ್ದ ಸ್ಥಳಗಳಲ್ಲಿ ಮಾತ್ರ ಓಡಿಸಬೇಕಾದ ಕಾರಣ, ಲಾಭಾಂಶದ ನಿರೀಕ್ಷೆ ಇಲ್ಲದಿರೋದು, ಎಲ್ಲಾ ಸವಾಲುಗಳನ್ನ ದಾಟಿ ತಂದ್ರು ಲಾಭ ಬಾರದಿದ್ರೆ ನಿಗಮಕ್ಕೆ ನಷ್ಟ. ಹೀಗಾಗಿ ಯೋಜನೆಗೆ ಎಳ್ಳು ನೀರು ಬಿಡಲಾಗಿದೆ. ಒಟ್ಟಾರೆ ಹೊಸ ತಲೆಮಾರು ನಗರದ ರಸ್ತೆಗಳಲ್ಲಿ ನಾವು ಕೂಡ ಬಸ್ನ ವೈಭವ ನೋಡಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಸದ್ಯ ನಿರೀಕ್ಷೆ ಹುಸಿಯಾಗಿದ್ದು, ಈ ಯೋಜನೆ ಅಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಿಗಮ ಯೋಜನೆ ಪ್ಲಾನ್ ಕೈಬಿಟ್ಟು ಸುಮ್ಮನಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.